ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC 2025 ಮಿಡ್-ಟರ್ಮ್ ಅಂದರೆ ಮಧ್ಯವಾರ್ಷಿಕ ಪರೀಕ್ಷೆ ಯಾವಾಗ ನಡೆಸಲಾಗುವುದು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡಿ ಅಂತ ಹೇಳ್ತಾ ಇದ್ರು. ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಾಡಿದೆ. ನಾನು ಟೆಲಿಗ್ರಾಮ್ನ ಗ್ರೂಪ್ನಲ್ಲಿ ಜಾಯ್ನ್ ಆಗಿರಿ. ಎಜುಕೇಷನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ. ಮತ್ತು ಇನ್ನೊಂದೇನು, ನಾನು ಟೆಲಿಗ್ರಾಮ್ನಲ್ಲಿ ಏನು ಕಳಿಸಿದ್ದೀನಲ್ಲ, ಅಲ್ಲಿ ನೋಟ್ಸ್ಗಳು ಮತ್ತು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ PDF ಮುಖಾಂತರ ಅಲ್ಲಿ ಸೆಂಡ್ ಮಾಡಿದ್ದೇನೆ. ನೋಟ್ಸ್ಗಳು, ಮಾಡಲ್ ಕ್ವಶನ್ ಪೇಪರ್ಗಳು ಆಯಿತಾ. 2024 ಪ್ರೀವಿಯಸ್ ಕ್ವಶನ್ ಪೇಪರ್ ಎಲ್ಲವೂ ಸೆಂಡ್ ಮಾಡಿದ್ದೀನಿ. ಆದಷ್ಟು ಓದ್ಕೊಳ್ರಿ ಆಯಿತಾ. ನಿಮ್ಮ ಮಿಡ್-ಟರ್ಮ್ಗೆ ಅವೇ ಕ್ವಶನ್ಸ್ಗಳು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಮಿಡ್-ಟರ್ಮ್ ಪರೀಕ್ಷೆಗಳು ಯಾವಾಗ ನಡೆಸ್ತಾರೆ ಅಂದರೆ ಅಕ್ಟೋಬರ್ನಲ್ಲಿ ನಡೆಸ್ತಾರೆ ಆಯಿತಾ. ನಿಮ್ಮ ಕಾಲೇಜಿನಲ್ಲಿ ಹೇಳಿದ್ದಾರೆ ನಿಮಗೆ ಅಕ್ಟೋಬರ್ನಲ್ಲಿ ಎಕ್ಸಾಮ್ ಇರುತ್ತೆ ಮಿಡ್-ಟರ್ಮ್. ಸೊ ಎಕ್ಸಾಮ್ ಬರೆದ ನಂತರ ಅವಾಗ ನಿಮಗೆ ಹಾಲಿಡೇಸ್ ಕೊಡ್ತಾರೆ. ಅದಾದ ನಂತರ ಮತ್ತೆ ನಿಮಗೆ ಸರಣಿ 1 ಸರಣಿ 2 ಎಕ್ಸಾಮ್ಗಳು ನಡೆಯುತ್ತೆ ಆಯಿತಾ. 2025 ಇವಾಗ ನಾನು ಮುಂದಿನ ದಿನಗಳಲ್ಲಿ ಅಕ್ಟೋಬರ್ ಡಿಸೆಂಬರಿಂದ ಕ್ಲಾಸ್ಗಳು ಮಾಡುತ್ತೇನೆ 2025 ಎಲ್ಲ ವಿದ್ಯಾರ್ಥಿಗಳಿಗೆ. ಡೋಂಟ್ ವರಿ, ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ರಿಸಲ್ಟ್ ಮಾಡ್ಕೋತೀರಾ ಮತ್ತು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ. ಡೋಂಟ್ ವರಿ ಆಯಿತಾ. ನೀವು ಕಾಲೇಜಿನಲ್ಲಿ ಹೋಗಿ ನಿಮ್ಗೆ ಏನೂ ಅರ್ಥ ಆಗ್ತಾ ಇಲ್ಲ ಅಂದರೆ ಡೋಂಟ್ ವರಿ ಆಯಿತಾ. ನಾನು ನಿಮಗೆ ಟೀಚ್ ಮಾಡುತ್ತೇನೆ ಡಿಸೆಂಬರ್ನಲ್ಲಿ ಮತ್ತು ಅಕ್ಟೋಬರ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಕ್ವಶನ್ಸ್ಗಳು ಬರುತ್ತಲ್ಲ ಅವೇ ಕ್ವಶನ್ಸ್ಗಳು ನಾವು ಡಿಸ್ಕಷನ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮುಂದಿನ ದಿನಗಳಲ್ಲಿ ಲೈವ್ ಕ್ಲಾಸ್ಗಳು ಎಲ್ಲವೂ ಮಾಡ್ತಾ ಇರ್ತಾನೆ. ಸೊ ನೀವೇನು ಮಾಡಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿರಿ. ಯೂಟ್ಯೂಬ್ನಲ್ಲಿ ಇವಾಗ ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿರಿ. ಎಲ್ಲ ಸಬ್ಜೆಕ್ಟ್ದು ಓಕೆ, ಕಾಮರ್ಸ್ ಮತ್ತು ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಾಡಿಡಲಾಗಿದೆ ಆಲ್ರೆಡಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ಸ್.